ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತೀರಿ? ವಿಶೇಷ ಅನ್ಲಿಕ್ರಿ, ನಮ್ಮನೆಯವರಿಗೆ ಕೆಮ್ಮು ನೆಗಡಿ ಜ್ವರ ಆಯ್ತ್ರಿ. ಮುಂದೆ ನಿಮ್ಗೆ ಆ ವಿಡಿಯೋ ನೋಡಿರಿ ನೀವು, ಮುಟ್ಟಿಗೆ ಎಲ್ಲ ಮಾಡಿದೆ. ಮುಂದೆ ನೆಕ್ಸ್ಟ್ ಅವ್ರಿಗೆ ಕಡಿಮೆ ಆಗಿ ನೆಕ್ಸ್ಟ್ ಡೇನೇ ನನಗೆ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ನೆಗಡಿ ಕೆಮ್ಮು ಜ್ವರ. ಹಾಗಾಗಿ ಮನೆ ಒಳಗೆ ಏನ ಮಾಡಿದ್ರು ಒಂದು ಮೆಡಿಷನಲ್ ಅಂತ ಹೇಳಿ ಏನು ಹೇಳ್ತೀವಿ, ಆ ಅಡ್ಗೆ ಇಳಿಲಿಕ್ಕತ್ತದ. ಈಗ ಮುಂಜಾನೆಯ ರಂಗೋಲಿ ಜೊತೆ ಮುಂಜಾನೆಯ ಮಾತು ಭಾಳ ಚಂದ ಆರ್ಟಿಕಲ್ ಅದ ರೀ ಇದು. ಓದ್ತೀನಿ, ನಿಮಗೂ ಬಂದಿರ್ತಾವ. ಆದರೂ ನಾವು ನೀವು ಒಂದೇನೋ ಮುಂಜಾನೆ ಒಂದು ಒಳ್ಳೆಯ ವಿಚಾರದೊಂದಿಗೆ ಏನು ಹೋಗ್ತೀವಿ, ಅದು ನಿಮಗೆ ಮತ್ತು ನಮಗೆ ಇಬ್ಬರಿಗೂ ಖುಷಿಯನ್ನು ಕೊಡ್ತದ. ಹೌದಿಲ್ರಿ? ನೋಡ್ರಿ, ತುಂಬಿದ ಕೊಡ ತುಳುಕುವುದಿಲ್ಲ, ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಅದ್ರೊಳಗೆ ಬರೀ ಇದು ಒಂದ ಲೈನು, ತುಂಬಿದ ಕೊಡ ತುಳುಕಂಗಿಲ್ಲ. ಅದೇ ಅರ್ಧ ಕೊಡ ಭಾಳ ಶಬ್ದ ಮಾಡ್ತಿರ್ತದ. ಹಾಗೇನೆ ಮನುಷ್ಯನಿಗೆ ತಿಳುವಳಿಕೆ ಕಡಿಮೆ ಇದ್ದಷ್ಟು ನನಗೆ ಎಲ್ಲ ಗೊತ್ತು ಅನ್ನುವ ಭ್ರಮೆ, ಅಹಂಕಾರ ಜಾಸ್ತಿ ಇರ್ತದೆ. ನಿಜವಾದ ತಿಳುವಳಿಕೆ ಜ್ಞಾನ ಇರೋರು ನನಗೆ ಏನೂ ಗೊತ್ತಿಲ್ಲ ಎಂಬ ಭಾವದಲ್ಲಿ ತಲೆ ತಗ್ಗಿಸಿ ಮೌನದಿಂದಲೇ ಇರ್ತಾರೆ ನೋಡ್ರಿ. ಎಷ್ಟು ಅರ್ಥಪೂರ್ಣ ಅದ. ಇದಕ್ಕೆ ಇನ್ನೂ ಹೆಚ್ಚಿಗೆ ನಾವು ತಿಳ್ಕೊಬೇಕಂದ್ರೆ ಸಾಕ್ರೆಟಿಸ್ ಅವ್ರು ಹೇಳಿದ್ದು, ನನಗೆ ಏನೂ ಗೊತ್ತಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು ಅಂತ. ಇದೇ ನಿಜವಾದ ಜ್ಞಾನದ ಆರಂಭ. ತನಗೇ ಎಲ್ಲವೂ ಗೊತ್ತು ಎನ್ನುವವರ ತಿಳುವಳಿಕೆ ಕೂಡ ಅರ್ಧಂಬರ್ಧ, ಅದು ಅರ್ಧಕ್ಕೆ ನಿಂತು ಹೋಗಿರುತ್ತದೆ. ತನಗೆ ಎಲ್ಲವೂ ಗೊತ್ತಿದೆ ಅಂದಮೇಲೆ ಹೊಸದೇನು ಕಲಿಯುವುದು ಅನ್ನುವ ಅಹಂಕಾರ ಅವರಲ್ಲಿರ್ತದೆ. ಈ ಅಹಂಕಾರದ ಸ್ವಭಾವದಿಂದಲೇ ಅವನ ಎಲ್ಲ ಸಂಬಂಧಗಳು ಹಾಳಾಗ್ತವೆ. ಆತ ಯಾರ ಮಾತನ್ನೂ ಕೇಳುವುದಿಲ್ಲ. ಹೀಗಿರುವಾಗ ಯಾರು ತಾನೇ ಇವನ ಹತ್ತಿರ ಬರ್ತಾರೆ, ಇವನನ್ನು ಇಷ್ಟಪಡ್ತಾರೆ ಹೇಳ್ರಿ? ಹಾಗೇನೆ ತಾನೇ ಸರಿ ಅಂತ ಹಠದೊಳಗಿರ್ತಾರೆ. ಈ ತಪ್ಪನ್ನು ತಿದ್ದಿಕೊಳ್ಳುವ ಯಾವ ಪ್ರಯತ್ನವೂ ಅವರು ಮಾಡಂಗಿಲ್ಲ. ನನಗೆ ಆಲ್ರೆಡಿ ಗುರ್ತದ, ನಾ ಇದ್ರೊಳಗೆಲ್ಲ ಪರ್ಫೆಕ್ಟ್ ಇದ್ದೀನಿ ಅಂತಂದು ಹೊಸದೇನು ಕಲಿಯು ಗೋಜಿಗೆ ಹೋಗಂಗಿಲ್ರಿ ಅವರು. ಪ್ರಪಂಚದಲ್ಲಿ ಇಂಥವರೇ ಜಾಸ್ತಿ ಇದ್ದಾರೆ. ಇಂತಹ ಅಹಂಕಾರ ಇರುವವರು ಯಾವಾಗಲೂ ಧ್ವನಿ ಏರಿಸಿಯೇ ಮಾತಾಡ್ತಾರೆ. ನಿಜವಾಗಿಯೂ ಎಲ್ಲವೂ ಗೊತ್ತಿದ್ದು ತಿಳುವಳಿಕೆ ಇರುವವರು ತನಗೇ ಗೊತ್ತು ಎಂದು ಎಲ್ಲೂ ಹೇಳಿಕೊಳ್ಳದೆ ತಮ್ಮ ಪಾಡಿಗೆ ತಾವು ವಿನಯದಿಂದಲೇ ಇರ್ತಾರೆ. ಇವರು ಯಾವ ಪ್ರಚಾರವನ್ನೂ ಮಾಡುವುದಿಲ್ಲ. ಇದಕ್ಕೆ ಹೇಳುದು, ತುಂಬಿದ ಕೊಡ ತುಳುಕುವುದಿಲ್ಲ. ಅರ್ಧ ತುಂಬಿದ ಕೊಡ ನೀರು ಮಾತ್ರ ಗಳಂಗ್ 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 ಅಂಥೇಳಿ ಶಬ್ದ ಮಾಡ್ತಿರ್ತದೆ. ಇಂಥ ಅರ್ಧಂಬರ್ಧ ಜನರ ಜೊತೆ ವಾದಕ್ಕೆ ಇಳಿದು ಎಂದೂ ಕೂಡ ನಾವು ನಮ್ಮ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಬಾರ್ದು. ಎಷ್ಟು ಚಂದ ಅದ ನೋಡ್ರಿ. ಇದೊಂದು ಆರ್ಟಿಕಲ್ ಬಂದಿತ್ತು, ನನಗೂ ಇದು ಕರೆಕ್ಟ್ ಅನ್ನಿಸ್ತು. ಅದಕ್ಕೆ ಇದನ್ನು ಮುಂಜಾನೆ ರಂಗೋಲಿ ಹಾಕೋತ ನಾವು ನೀವು ದಿನನಿತ್ಯ ಒಂದು ಮುಂಜಾನೆಯ ಮಾತು, ಇನ್ನು ಮುಂಜಾನೆಯ ಮಾತಿನ ಬದಲಾಗಿ ಇನ್ನು ನಾಳೆಯಿಂದ ನಾನೇನು ವಿಚಾರ ಮಾಡೀನಿ ಗೊತ್ತೇನ್ರಿ? ಚಾತುರ್ಮಾಸದ ಬಗ್ಗೆ ಡಿಸ್ಕಸ್ ಮಾಡೋದು. ಮತ್ತು ಈಗ ಆಷಾಢ ಮಾಸ ಬಂತು, ಆಷಾಢ ಮಾಸದೊಳಗೆ ಯಾವ ಪೂಜಾ ಮಾಡಬೇಕು ಅಂಥೇಳೆಲ್ಲ ಪ್ರಶ್ನೆಗಳು ಬರ್ತಿರ್ತಾವ. ನನಗೆ ಗೊತ್ತಿದ್ದಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವಿಚಾರ ಮಾಡೀನಿ. ಈಗ ನಾಳೆಯಿಂದ ಆದರೂ ಒಂದು ಮುಂಜಾನೆಯ ಮಾತು ಬೇಕೇ ಬೇಕು. ಸಣ್ಣದೊಂದು ಮುಂಜಾನೆಯ ಮಾತನ್ನು ಡಿಸ್ಕಸ್ ಮಾಡಿ ಮುಂದೆ ಅಡುಗೆ ಮಾಡೋ ಹೊತ್ನ್ಯಾಗರೆ ಆಷಾಢ ಮಾಸದ್ದು ಚಾತುರ್ಮಾಸದ್ದು ಹಂಗೆ ಡಿಸ್ಕಸ್ ಮಾಡ್ಕೋತ ಇರೋನು. ನಿಮಗೆ ತಿಳಿದದ್ದು ನೀವು ಹೇಳ್ತೀರಿ, ನನಗೆ ತಿಳಿದದ್ದನ್ನು ನಾನು ಹೇಳ್ತೀನಿ. ನೋಡ್ರಿ, ಬರ್ಶನ್ ಕಟ್ಟಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಏನು ಅಡುಗೆ ಮಾಡ್ಲಿಕ್ಕತ್ತೀನಿ ಅಂಥೇಳಿ ನೋಡಾಕಂತ್ರಿ. ಮೊದಲೆಲ್ಲ ಪಲ್ಯಾಗಿಲ್ಲ ಇವೆಲ್ಲ ಪಟ 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 ತೊಳೆದು ಹೆಚ್ಚಿ ಇಟ್ಕೊಂಡ್ಬಿಟ್ಟೆ ಅಂತಂದ್ರೆ ಅಡುಗೆ ಮಾಡೋ ಹೊತ್ತನೇ ಭಾಳ ಫಾಸ್ಟಾಗಿ ಆಗಿಬಿಡ್ತದ್ರಿ. ಹೌದಿಲ್ರಿ? ಮತ್ತು ಇಲ್ಲೇನು ಮಾಡ್ಲಿಕತ್ತೀನಿ ಅಂತಂದ್ರೆ, ಈಗ ದಿನಾನು ಮೊದಲೇನದ ರಾಗಿ ಗಂಜಿ ಇಳಿತಿತ್ರಿ. ಈಗ ಅದರ ಜಾಗದಾಗ ಹುರುಳಿ ಗಂಜಿ ಇಳಿಲಿಕ್ಕತ್ತದ. ಹುರುಳಿ ಸಂಗಟಿನಿ ಅಂತಾರೆ ಹೆಚ್ಚಾಗಿ ಎಲ್ಲರೂ. ನಾ ಅದನ್ನು ಮಾಡ್ಲಿಕ್ಕತ್ತೀನಿ ರೀ. ಮತ್ತು ಹಂಗೆ ಇಲ್ಲೇನದ, ಹಿಂದಿನ ದಿವಸ ನನ್ನ ಮಗಳು ನನಗೆ ಕಷಾಯ ಮಾಡ್ತೀನಿ ಅಮ್ಮ ಅಂಥೇಳಿ ರಾತ್ರಿ ಕಷಾಯ ಮಾಡಿ ಕೊಟ್ಟಿದ್ಲು ರೀ. ಅದರೊಳಗೆ ಏನೇನು ಹಾಕ್ಯಾಳ? ಒಣ ಶುಂಠಿ, ಜೀರಿಗೆ, ಮೆಣಸ, ಕರಿಬೇವ ಇವನ್ನೆಲ್ಲ ಹಾಕಿ ಒಂಚೂರು ಬೆಲ್ಲ, ಹವೀಜ ಒಂದಿಷ್ಟು ಇವನ್ನೆಲ್ಲ ಹಾಕಿರಿ ಕುದಿಸ್ತಾಳೆ. ಕುದಿಸಿ ನಮ್ಗೆ ಕೊಟ್ಟಾಳ. ಏಕ್ದಮ್ ಗಂಟ್ಲಂತೂ ಅವ್ರಿಗಾಗ್ಯದ. ಒಂಚೂರು ನಾವು
ಹಾಸ್ಪಿಟ್ಲಕ್ಕೆ ಸಣ್ಣ ಸಣ್ಣ ವಿಷಯಕ್ಕೆ ಹೋಗೋದು ಭಾಳ ಕಡಿಮೆ. ಈಗ ಹೆಂಗೂ ಕ್ಲೈಮೇಟ್ ಚೇಂಜ್ ಆದಮೇಲೆ ಎಲ್ಲರಿಗೂ ಕೆಮ್ಮು ನೆಗಡಿ ಇವು ಕಾಮನ್ ಬರ್ತಾವ್ರಿ. ಅದಕ್ಕೆ ಆದಷ್ಟು ಹೋಮ್ ರೆಮಿಡಿ ಮಾಡಿರಿ. ಆಮೇಲೆ ಅಷ್ಟಾಗಿಯೂ ಒಂಚೂರು ಕಡಿಮೆ ಆಗಿಲ್ಲ ಅಂದ್ಕೂಡ್ಲೆ ನೆಕ್ಸ್ಟ್ ಆಪ್ಷನ್ ನೋಡ್ರಿ, ಇದಿಷ್ಟು ಅಕ್ಕಿ ಮಾಡಿಕೊಟ್ಲು, ಚಕ್ಕಿನೂ ಹಾಕ್ಯಾಳ ಅದ್ರೊಳಗೆ. ಮತ್ತು ಇಲ್ಲಿ ನಾ ಏನು ಮಾಡ್ಲಿಕತ್ತೀನಿ ಅಂತಂದ್ರೆ ಸಜ್ಜಿಗೆ ಮಾಡ್ಲಿಕತ್ತೀನಿ ರೀ. ಈಗ ದಿನಾ ಹುರುಳಿ ಸಂಗಟಿ ನಡೆದ ರೀ, ಅದೂ ಇರೋದು. ಅಂದ್ರೆ ಹುರುಳಿ ಸಂಗಟಿ ಎದಕ್ಕೆ ಅಂತಂದ್ರೆ ಹುರುಳಿ ಗಂಜಿ ಅಥವಾ ಹುರುಳಿ ಸಂಗಟಿ ಯಾಕಂತಂದ್ರೆ ಈಗ ಈ ಕ್ಲೈಮೇಟ್ ಸಲುವಾಗಿ ಒಂದು, ಮತ್ತು ರಾಗಿ ಗಂಜಿ ನಮ್ಮ ಮನೆಯೊಳಗೆ ಆ್ಯಕ್ಚುಲಿ 12 ತಿಂಗಳು ಇರ್ತದೆ. ಈ ಕೆಮ್ಮು ನೆಗಡಿ ಬಂದಿರೋದ್ರಿಂದ ತಂಪೇ ಆಗಿರ್ತದೆ, ಅದ್ರ ಸಲುವಾಗಿ ಅದನ್ನು ಸ್ಟಾಪ್ ಮಾಡೀವಿ. ಈಗೇನದ ಅನಕ ಒಂದು 8 ದಿವಸ ಎಲ್ಲರೂ ಮತ್ತೆ ಆರಾಮಾದ್ವಿ ಅಂತಂದ್ರೆ ಮತ್ತು ರಾಗಿ ಗಂಜಿ ರಾಗಿ ರೊಟ್ಟಿ ಇವೇ ಇಳಿತಾವೆ ನೋಡ್ರಿ. ಈಗೆಲ್ಲ ಚೆಂದಾಗಿ ಹೆಚ್ಚಿಟ್ಕೊಳಕತ್ತೀನಿ. ಸೌತೆಕಾಯಿ, ಡೊಣ್ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹೆಚ್ಚಿಟ್ಕೊಂಡು ಸಜ್ಜಿಗೆ ಒಂಚೂರು ಉಪ್ಪಿಟ್ಟು. ನಿನ್ನೆ ನಾ ಇದನ್ನು ಮಾಡಿದ್ದು ನೋಡ್ರಿ, ನಿನ್ನಿದ್ರಿ ಆ್ಯಕ್ಚುಲಿ ವಿಡಿಯೋ ಇದು. ನಿನ್ನೆ ಇದನ್ನೇ ಮಾಡಿದ್ದೆ. ಮತ್ತು 1-2 ಕಸಕ್ ಟೊಮೆಟೊ. ಬಾಯಿ ರುಚಿ ಬರಬೇಕಲ್ರಿ. ಈ ಕೆಮ್ಮು ನೆಗಡಿ ಖರೀನೇ ಜಡ್ಡು ಅಲ್ಲ, ಅದೇನೋ ಅಂತೀವಲ್ರಿ, ನೆಗಡಿ ಜಡ್ಡಲ್ಲ ಬುಗುಡಿ ವಸ್ತಲ್ಲ ಅಂಥೇಳಿ ಹಿಂದಕಿನವ್ರು ಮಾಡಿದ್ದು ಖರೀನೇ ಅದು. ಆದ್ರೆ ಬಾಯಿಗೆ ರುಚಿ ಏನೂ ಹತ್ತಂಗಿಲ್ಲ, ಏನೂ ಉಲ್ಲಾಸ ಇರಂಗಿಲ್ಲ. ಆದ್ರೆ ಹೊಚ್ಕೊಂಡು ಮಲ್ಕೊಳಿಕ್ಕೂ ಆಗಂಗಿಲ್ಲ ರೀ, ಇದು ಹಂಗಾಗ್ಬಿಡ್ತದೆ, ಹೌದಿಲ್ರಿ? ಅದಕ್ಕೆ ಈಗ ಇಷ್ಟು ಹೆಚ್ಚು ಇಟ್ಕೊಂಡು ಉಪ್ಪಿಟ್ಟು ಮತ್ತು ಸಜ್ಜಿಗೆ ಇವು 2 ಮಾಡ್ಲಿಕತ್ತೀನಿ ರೀ. ಹಾಗೆ ಇದ್ರೊಳಗೆ ಒಂದಿಷ್ಟು ಉದ್ದಿನ ಬೇಳೆ ಎಲ್ಲ ಹಾಕಿ ಮಾಡೋದು ಟೇಸ್ಟ್ ಆಗ್ತದೆ ಉಪ್ಪಿಟ್ಟು. ಅದ್ರ ಸಲುವಾಗಿ ಎಲ್ಲ ಹಾಕಿ ಮಾಡ್ಲಿಕತ್ತೀನಿ ನೋಡ್ರಿ. ನೋಡ್ರಿ, ಬೆಲ್ಲದ ನೀರು ಕುದಿಸಿ ಸೋಸ್ತೇನೆ ರೀ. ಇದ್ರೊಳಗೆ ಏನ್ರಿ ಮಣ್ಣು ಕಸರು ಕಡ್ಡಿ ಇರ್ತಾವೆ, ಹಾಗಾಗಿ ಬೆಲ್ಲ ಸೋಸ್ಕೊಂಡು ಮತ್ತು ಅದೇ ಪಾತ್ರೆಗೆ ಈ ಬೆಲ್ಲದ ನೀರು ತೆಗೆದು ಅದರೊಳಗೇನದ ಸ್ವಲ್ಪ ರೀ, ಸಣ್ಣ ಬಟ್ಟಲೇ 1 ಬಟ್ಲು ಅಷ್ಟೇ ದಪ್ಪ ರವೆ ಹಾಕಿ ಕುದಿಸ್ಬಿಡ್ತೀನಿ. ಆ್ಯಕ್ಚುಲಿ ಇದು ದಿನನಿತ್ಯ ತಿಂದ್ರಂತೂ ಭಾಳ ಅಂದ್ರೆ ಭಾಳ ಚಲೋ. ಯಾಕಂದ್ರೆ ಬೋನ್ಸ್ ಗಟ್ಟಿರ್ತಾವೆ. ಒಬ್ಬೊಬ್ಬರು ಸ್ವೀಟ್ ಬಿಡೋದಂದ್ರೆ ಅತಿಯಾಗಿ ಬಿಡ್ತಾರೆ, ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅಂದ್ರೆ ಶುಗರ್ದು ಇದ್ರೆ ಬಿಡ್ರಿ. ಬೆಲ್ಲದ ಅಂಶ ಒಂಚೂರು ಹೊಟ್ಟೆಯೊಳಗೆ ಹೋಗೋದ್ರಿಂದ ಬೋನ್ಸ್ ಗಟ್ಟಿರ್ತಾವೆ, ಯಾವಾಗಲೂ ಆ್ಯಕ್ಟಿವ್ ಇರ್ತೀವಿ ರೀ ನಾವು. ಅದರ ಸಲುವಾಗಿ ದಿನನಿತ್ಯ ಒಂಚೂರು ಆದರೂ ಸ್ವೀಟ್ ಹೋಗ್ಬೇಕು. ಸಕ್ಕರೆ ಬಿಟ್ಟು ಬೆಲ್ಲ, ಅತಿಯಾದ ಸ್ವೀಟ್ ಅಲ್ಲ, ಸ್ವಲ್ಪ ಆದರೂ ಹೋಗ್ಬೇಕು ದಿನನಿತ್ಯ. ಮತ್ತು ನಿಮಗೆ ಹೆಂಗದ ಹಂಗೆ ಮಾಡಿರಿ. ನಾ ತಿನ್ನಿರಿ ಅಂಥೇಳಿ ಹೇಳಲಿಕ್ಕತ್ತಿಲ್ಲ. ನಿಮ್ಗೆ ಬೇಕನ್ಸಿತ್ತಂದ್ರೆ ನಮ್ಮ ಮನೆಯೊಳಗಂತೂ ಸ್ವೀಟ್ ಭಾಳ ಅಂದ್ರೆ ಭಾಳ ಇಷ್ಟ ನಮಗೆಲ್ರಿಗೂ. ನೋಡ್ತಿರಲ್ಲ ನೀವು, ಎಲ್ಲ ಅಡುಗೆಗೆ ನಾವು ಒಂದಿಷ್ಟು ಬೆಲ್ಲ ಹಾಕೋದು. ಹಾಗೇನೆ ದಿನಾ ಸ್ವೀಟ್ ಬೇಕರಿ ನಮ್ಗೆ.
ಹಾಗಾಗಿ ನಮ್ಗೆ ತಿಂತೀವಿ. ಒಬ್ಬೊಬ್ರಿಗೆ ಒಟ್ಟು ಸ್ವೀಟ ಮುಟ್ತಿರಂಗಿಲ್ಲ. ಅವ್ರವ್ರದ್ದು ಮೊದಲಿಂದ ನಾವೆಲ್ಲ ಹೆಂಗೆ ಬಂದಿರ್ತೀವಿ ಹಂಗಿರ್ತದೆ, ಹೌದಿಲ್ರಿ? ನೋಡ್ರಿ, ಈಗ ಉಪ್ಪಿಟ್ಟು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ರೀ ನಾನು, ಯಾಕಂದ್ರೆ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಬರ್ತದೆ, ಭಾಳ ರುಚಿ ಆಗ್ತದೆ. ಅದ್ರ ಸಲುವಾಗಿ ಈಗ ನೋಡಿರಿ, ಉಪ್ಪಿಟ್ಟು ಒಂದೆರಡು ಕುದೀತು ಅಂತಂದ್ರೆ ಅದ್ರೊಳಗೆ 1-2 ಸ್ಪೂನ್ನಷ್ಟು ತುಪ್ಪ ಹಾಕಿನಿ, ಆಕಳು ತುಪ್ಪ. ಎಷ್ಟು ಮಸ್ತ್ ಆಗ್ತದೆ ನೋಡ್ರಿ. ಒಬ್ಬೊಬ್ಬರು ಉಪ್ಪಿಟ್ಟು ಇಷ್ಟಪಡ್ತಿರಂಗಿಲ್ಲ. ಈ ಟೈಪ್ ಉಪ್ಪಿಟ್ಟು ಮಾಡಿ ಕೊಟ್ವಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಉಪ್ಪಿಟ್ಟು ಯಾಕೆ ಇಷ್ಟಪಡಂಗಿಲ್ಲ ಅಂದ್ರೆ ಅದ್ರೊಳಗೆ ಏನೂ ಹಾಕಲಿಲ್ಲ ಅಂದ್ರೆ ತಿನ್ಬೇಕು ಅನ್ಸಂಗಿಲ್ಲ ರೀ. ಬರೇ ವೈಟ್ ಉಪ್ಪಿಟ್ಟು ಟೈಪ್ ಮಾಡಿ ಇಳಿಸಿದ್ರೆ, ಹಿಂಗೆಲ್ಲನೇ ಹಾಕಿಬಿಟ್ಟು ಅಂದ್ರೆ ಅದನ್ನು ನೋಡಿದ್ರೇ ತಿನ್ಬೇಕು ಅನಿಸ್ತದೆ, ಹೌದಿಲ್ರಿ? ನೋಡಿದ್ರಲ್ಲ ಇವತ್ತಿನ ಸಜ್ಜಿಗೆ ಮತ್ತು ಉಪ್ಪಿಟ್ಟಿನ ವಿಡಿಯೋ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಸರ್ವ್ ಮಾಡಿ 1 ಬೈಟ್ ಟೇಸ್ಟ್ ನೋಡಿ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ನೋಡಿರಿ, ಈ ಸಜ್ಜಿಗೆ ಒಳಗೆ ನಾ ಏನೇನು ಹಾಕೀನಿ ಅಂತಂದ್ರೆ ಗೋಡಂಬಿ, ಮನುಕ, ಅದರ ಜೊತೆಗೆ ಕುಂಬಳಕಾಯಿ ಬೀಜ, ಸೌತೆ ಬೀಜ, ಇವೆಲ್ಲ ಡ್ರೈ ಫ್ರೂಟ್ಸದ್ದು ಏನವ ಅಷ್ಟೂ ಹಾಕಿರ್ತೀನಿ. ಹಿಂಗೆ ಪಾಯಸದ ಟೈಪು ಸ್ವಲ್ಪ ಜಾಸ್ತಿ ನೀರು ಹಾಕಿ ಒಂದೊಂದು ಬೌಲ್ ಕುಡಿದು ಬಿಡ್ತೀವಿ. ನೋಡ್ರಿ ಉಪ್ಪಿಟ್ಟನ್ನು ಸರ್ವ್ ಮಾಡ್ತೀನಿ. ಟೇಸ್ಟ್ ನೋಡಿ. ನೀವು ಉಪ್ಪಿಟ್ಟು ಹೆಂಗೆ ಮಾಡ್ತೀರಿ? ಎಲ್ಲರ ಮನೆಯೊಳಗೂ ಉಪ್ಪಿಟ್ಟು ಬೇರೆ 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 ಟೈಪೇ ಇಳಿತದ್ರಿ. ಎಲ್ಲ ವೆಜಿಟೇಬಲ್ಸು ಮತ್ತು ಕಾಳುಗಳು ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತದೆ, ಹೌದಿಲ್ರಿ? ಮತ್ತು ಯಾವುದೇ ಫುಡ್ ಆಯ್ತು, ನಾವು ಕ್ಲೈಮೇಟ್ ವೈಸ್ ಈಗಂತೂ ಕ್ಲೈಮೇಟ್ ಹೆಂಗದ ನಮ್ಮ ಬಿಜಾಪುರ್ನಾಗಂತೂ ರೀ, ಮಳೆ ಇಲ್ಲ ಏನಿಲ್ಲ, ಬಟ್ ಮೋಡ ಕವಿದ ವಾತಾವರಣ ಅಂತೂ ಇದ್ದೇ ಇರ್ತದೆ. ಅದ್ರ ಗಾಳಿಯಿಂದನೇ ಹೆಚ್ಚು ಜಡ್ಡು ಬರ್ಲಿಕ್ಕತ್ತದ. ನೋಡ್ರಿ, ನಿನ್ನೆ ಪೂಜಾ ಇಷ್ಟು ದಿನನಿತ್ಯದ್ದು ಎದ್ದೇ ಇರ್ತದೆ, ಒಂದು 40 ಮಿನಿಟ್ಸದ್ದು. ಹಂಗೆ ಸ್ತೋತ್ರ ಎಲ್ಲ ಸಾಯಂಕಾಲ ಇಷ್ಟು ಮಾಡಿದ್ರೇ ಏನೋ ಒಂದು, ಅದನ್ನೂ ಒಂದು ಮೆಡಿಸಿನೇ ನಮಗೆ.